ನಮಸ್ಕಾರ. ಈ ದಿನ ಈ ಭೂಮಿಯ ಋಣದ ಬಗ್ಗೆ ಹೇಳಿ ಗುರುಗಳೇ ಅಂತ ಒಬ್ರು ಕೇಳಿದ್ದಾರೆ. ಭಾರತ ಚಿತ್ರರಂಗದ ಇತಿಹಾಸದಲ್ಲಿ ಪಾಲ್ಕೆ ಪ್ರಶಸ್ತಿಯನ್ನು ಪಡೆದು ಎಲ್ಲರ ಜನಮನಗಳಲ್ಲಿ ಹೆಸರುವಾಸಿಯಾದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಪುನೀತ್ ರಾಜ್ಕುಮಾರ್ ಅವರು ಪವರ್ ಸ್ಟಾರ್. ಇಷ್ಟು ಬೇಗ ಚಿಕ್ಕ ವಯಸ್ಸಿನಲ್ಲಿ ಯಾಕೆ ದೇಹವನ್ನು ಬಿಟ್ರು, ಯಾಕೆ ಈ ಭೂಮಿಯ ಋಣ ಬೇಗ ಮುಗಿತು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಹೇಳಿ ಗುರುಗಳೇ ಅಂತ ಕೇಳಿದಿರಿ. ಪ್ರತಿಯೊಂದು ಜನ್ಮದಲ್ಲಿ ಪ್ರತಿಯೊಬ್ಬರದು ಒಂದೊಂದು ಋಣದ ಒಂದು ಭಾವ ಇರುತ್ತೆ. ಆ ಋಣ ಭಾವದಲ್ಲಿ ಪೂರ್ವ ಜನ್ಮದ ಪುಣ್ಯದ ಒಂದು ಜಾತಕದ ವಿಶ್ಲೇಷಣೆಯಲ್ಲಿ ನಮ್ಮ ಋಣ ಈ ಭೂಮಿಯಲ್ಲಿ ಎಷ್ಟು ವರ್ಷಗಳವರೆಗೆ ಇದೆ ಅನ್ನೋದು ಆಲ್ರೆಡಿ ಆಗಿರುತ್ತೆ. ಇಂದಿನ ಜನ್ಮದ ಘಟನೆಗಳಿದೆಯಲ್ಲ, ಈಗ ನೋಡಿ, ಯಾರಾದ್ರೂ ಗಂಡ ಹೆಂಡತಿ ಆಗ್ಬೇಕಾದ್ರೆ ಆ ಹಿಂದಿನ ಜನ್ಮದ ವಾಸನೆ ಇರುತ್ತೆ. ಆ ಋಣದಿಂದನೇ ಈ ಜನ್ಮದಲ್ಲಿ ಗಂಡ ಹೆಂಡತಿ ಆಗ್ತಾರೆ. ಎಷ್ಟೋ ಜನ ಎಷ್ಟೋ ಸಂಬಂಧಗಳನ್ನ ಹುಡುಕ್ತಿರ್ತಾರೆ, ಆಗಲ್ಲ. ಋಣ ಇದ್ದವ್ರು ಮಾತ್ರ ಅಲ್ಲಿ ಎಂಟ್ರಿ ಆಗ್ತಾರೆ. ಇದು ಋಣದ ಒಂದು ಸಂಬಂಧ. ನೆಕ್ಸ್ಟ್, ಋಣ ಎಲ್ಲಿ ಭೂಮಿಯ ಋಣವನ್ನು ಮುಗಿತು ಅಂದಾಗ, ಆ ಭೂಮಿಯ ಋಣ ಮುಗಿದಾಗ ಯಾವ ಘಟನೆ ಏನಾಗುತ್ತೋ ಗೊತ್ತಿಲ್ಲ, ಪ್ರತಿದಿನ ಎಷ್ಟೋ ಜನಗಳು ದೇಹವನ್ನ ತ್ಯಜಿಸ್ತಾ ಇದ್ದಾರೆ. ಹೇಗೆ ನೋಡ್ತಿದ್ದೀರಿ, ಪತ್ರಿಕೆಗಳೆಲ್ಲ ಓದ್ತಾ ಇದ್ದೀರಿ. ವಾಹನ ಅಪಘಾತದಿಂದ, ವಿಮಾನ ಅಪಘಾತದಿಂದ, ಹೃದಯಾಘಾತದಿಂದ, ಇನ್ನು ಏನೇನೋ ಆಘಾತದಿಂದ ಋಣ ಮುಗಿತಾ ಇದೆ. ಇದರ ಅರ್ಥ ಏನು ನೋಡೋಣ. ಇಲ್ಲಿ ನಾವು ಈ ಭೂಮಂಡ ಇತಿಹಾಸದಲ್ಲಿ ನಾವು ಪ್ರತಿ ಜನ್ಮವನ್ನ ತೆಗೆದುಕೊಂಡಿದೀವಿ. ಇಲ್ಲಿ ಎಷ್ಟೋ ವರ್ಷಗಳ ಇತಿಹಾಸದಲ್ಲಿ, ಸಾವಿರಾರು ಜನ್ಮಗಳ ಇತಿಹಾಸಗಳಲ್ಲಿ ಇದೆ. ಒಂದು ಜನ್ಮದಲ್ಲಿ ಒಬ್ಬನು ರಾಜ ಆಗಿರ್ತಾನೆ, ಇನ್ನೊಂದು ಜನ್ಮದಲ್ಲಿ ಇನ್ನೊಂದಾಗಿರ್ತಾನೆ, ಇನ್ನೊಂದು ಜನ್ಮದಲ್ಲಿ ಇನ್ನೊಂದು ದೇಶದಲ್ಲಿ ಹುಡ್ತಾನೆ. ಆ ಹುಟ್ಟಿದ ನಂತರ ಬರ್ತದಲ್ಲ, ಇಲ್ಲಿ ಒಂದು ಯಾವುದು ಸ್ಟ್ರಾಂಗ್ ಜನ್ಮ ಇದೆಯಲ್ಲ, ಇದನ್ನ ತಗೊಂಡು ಇಲ್ಲಿ ಬಂದಿರ್ತಾನೆ ಈ ಭೂಮಿಗೆ. ಬಟ್ ಇದರ ಉದ್ದೇಶನೇ, ಇಂದಿನ ಜನ್ಮದ ರಹಸ್ಯದ ಉದ್ದೇಶನೇ ಈ ಜನ್ಮದ್ದಾಗಿರುತ್ತೆ. ನೋಡಿ, ಪುನೀತ್ ರಾಜ್ಕುಮಾರ್ ಎಂಥ ಕಲಾವಿದರು, ಎಂಥ ಕಲಾವಿದರು ಹೇಳಿ. ಎಂಥ ಒಳ್ಳೆ ತಾಯಿ ತಂದೆಯ ಮಗನಾಗಿ ಋಣ ತಗೊಂಡು ಬಂದಿದ್ರು. ನೋಡಿ, ತಾಯಿ ತಂದೆಗಳು ಒಳ್ಳೆಯವರು ಸಿಗ್ಬೇಕಂದ್ರೆ ತುಂಬಾ ಚೆನ್ನಾಗಿರ್ಬೇಕು ಋಣ ನಮ್ಗೆ. ಆ ತರ ಭೂಮಿಗೆ ಬಂದು ಹೆಸರು ಕೀರ್ತಿ ಎಲ್ಲವನ್ನ ಮಾಡಿ ಇಡೀ ಸಮಾಜಕ್ಕೆ, ನಾವು ಕರ್ಣನನ್ನ ನೋಡ್ಲಿಲ್ಲ, ದಾನಶೂರ ಕರ್ಣನ ನಾವು ನೋಡೇ ಇಲ್ಲ, ಬಟ್ ಇವರಲ್ಲಿ ಆ ಒಂದು ಶಕ್ತಿ ಜಾಗೃತ ಆಯ್ತಲ್ಲ. ಯಾವ ದಾನಶೂರ ಕರ್ಣ ಅನ್ನೋದು ಶಕ್ತಿ ಜಾಗೃತ ಆತಲ್ಲ, ಅಲ್ಲಿ ಗ್ರಹಗಳು ಕೂಡ ಅಷ್ಟೇ ಸಪೋರ್ಟ್ ಆಗಿರುತ್ತೆ. ಒಂದು, ಇವರು ಯಾಕೆ ಬೇಗ ದೇಹವನ್ನ ಬಿಟ್ರು ಅಥವಾ ಋಣ ಮುಗಿತು ಅಂತ ನೋಡ್ಬೇಕಾದ್ರೆ, ಆ ಭಗವಂತನ ಆಯ್ಕೆ ಇತಿಹಾಸದಲ್ಲಿ ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಜನ್ಮದ ಒಂದು ರಹಸ್ಯದಲ್ಲಿ ಆ ಆಯುಷ್ಯದಲ್ಲಿ ಮುಗಿದಿರುತ್ತೆ. ಅದು ಮುಗಿತು ಅಂದಾಗ ನೆಕ್ಸ್ಟ್ ಕ್ಷಣ ಏನು ಮಾಡೋಕ್ಕೂ ಆಗಲ್ಲ. ಎಲ್ಲ ಇತ್ತಲ್ವಾ, ಏನು ಕಮ್ಮಿ ಇತ್ತು ಹೇಳ ಅವ್ರಿಗೆ? ಆರೋಗ್ಯ ಇತ್ತು, ಸದೃಢರಾಗಿದ್ರು, ಮೆಡಿಕಲ್ ಎಲ್ಲ ಪಕ್ಕದಲ್ಲೇ ಇತ್ತು, ಎಂತೆಂಥವ್ರು ಇದ್ರು, ಎಂತೆಂಥ ಆಸ್ಪತ್ರೆಗಳು, ಸೌಲಭ್ಯಗಳು ಎಂಥವು. ಆದ್ರೂ ಇಲ್ಲಿ ಮುಗೀತು. ಅಂದ್ರೆ ಈ ಇತಿಹಾಸದಲ್ಲಿ ನಾವು ಏನ್ ಕಂಡುಕೊಳ್ಬೇಕು, ತಿಳ್ಕೊಳ್ಬೇಕು ಅಂದ್ರೆ, ದಾಸರು ಹೇಳ್ತಾರಲ್ಲ, ಈ ಜೀವನ ನೀರ ಮೇಲಿನ ಗುಳ್ಳೆ ಕಾಣಿರೋ ಅಂತ. ನೀರ ಮೇಲಿನ ಗುಳ್ಳೆ ಹೊಡೆದೋಗ್ಬಿಡ್ತು. ಸೊ ಇಲ್ಲಿ ಬದುಕಿರೋವರೆಗೂ ಇನ್ನೊಬ್ಬರಿಗೆ ಕೇಡು ಮಾಡದೆ ಸಹಾಯ ಮಾಡ್ತಾ ಸೇವೆ ಮಾಡ್ತೀವಲ್ಲ, ಅದೇ ಸಾರ್ಥಕ ಬದುಕು, ಅದೇ ನಮ್ಮ ಋಣಮುಕ್ತತೆಯ ಬದುಕು. ನೋಡಿ, ಋಣ ಕೆಲವೊಂದು ತೀರ್ಸಕ್ಕೆ ಆಗಲ್ಲ. ಭೂಮಿ ಋಣ, ತಾಯಿ ಋಣ ತೀರ್ಸಕ್ಕಾಗತ್ತ ಯಾರಿಗಾದ್ರು? ಆದ್ರೆ ನಮ್ಮಗಳ ಜೀವನದಲ್ಲಿ ಯಾಕೆ ಇಷ್ಟು ಬೇಗ ದೇಹವನ್ನು ತ್ಯಜಿಸ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆ. ಭಗವಂತನ ಇಚ್ಛೆಯಲ್ಲಿ ಆಗ್ಬಿಟ್ಟಿದೆ ಎಲ್ಲ ಅಂತ ಅನ್ಕೊಳ್ಳಿ, ಆದ್ರೆ ಅದನ್ನ ಡೈಜೆಷನ್ ಮಾಡ್ಕೊಳಕ್ ಆಗಲ್ಲ. ಯಾಕೆ ಅಂದ್ರೆ ಇನ್ನು ಬಾಳಿ ಬದುಕಬೇಕಾಗಿರ್ತಕ್ಕಂಥವ್ರು ಬೇಗ ಮತ್ತೊಂದು ಕಡೆ ಹೋಗಿ ಜನ್ಮ ತಗೊಳ್ಳೋದು ಇದೆಯಲ್ಲ,
ಬಟ್ ಇಲ್ಲಿರೋರ್ಗೆ ಎಷ್ಟು ದುಃಖ ಹೇಳಿ, ನೋಡಿರೋರ್ಗೆ, ಕಂಡ್ಕೊಂಡಿರೋರ್ಗೆ, ಎಲ್ಲ ಅಭಿಮಾನಿ ವರ್ಗದವ್ರಿಗೆ ಎಷ್ಟೊಂದು ದುಃಖ ಆಗುತ್ತೆ ಹೇಳಿ. ಅಂತ ಒಂದು ಪ್ರೀತಿಯನ್ನು ಗಳಿಸಿದಂತ ವ್ಯಕ್ತಿ ಇಡೀ ದೇಹ ಬಿಟ್ಟಾಗ ಆ ಕುಟುಂಬಕ್ಕೆ ಎಷ್ಟು ನೋವಾಗಿರ್ಬೇಡ. ಅದಕ್ಕೆ ಋಣದಲ್ಲಿ ಭಗವಂತನ ಪಾತ್ರ ಬಹಳ ಇದೆ. ಭಗವಂತ ಕೆಲವೊಂದು ಇದರಲ್ಲಿ ತುಂಬಾ ಸಹಿಸಕ್ ಆಗದಿರಂತ ಆಗ್ಬಿಡ್ತದೆ. ಇದನ್ನೆಲ್ಲವನ್ನ ಸಹಿಸ್ಕೊಳಕ್ ಒಂದೇ ಒಂದು ನಿಯಮ, ಧ್ಯಾನ ಮಾರ್ಗ. ಧ್ಯಾನ ಮಾರ್ಗದಿಂದ ಮಾತ್ರ ಇದನ್ನ ನಾವು ಬ್ಯಾಲೆನ್ಸ್ ಮಾಡ್ಬೋದು. ಎಷ್ಟೆಲ್ಲ ಘಟನೆಗಳನ್ನ ನೋಡಿದೀವಿ, ಕೇಳಿದೀವಿ. ಬಹಳಷ್ಟು ಜನ ಹೇಳ್ದೆ ಕೇಳದೆ ಮುಂದೆ ಅಡ್ಡಾಡ್ತಾನೆ ಹೋಗ್ಬಿಟ್ಟಿರ್ತಾರೆ. ಅವ್ರು ಎಷ್ಟು ಒಳ್ಳೆ ಮೆಮೊರಿಗಳನ್ನು ಉಳಿಸಿರ್ತಾರೆ ಅಂದ್ರೆ, ಈ ಬದುಕಿನ ಅಂಗಳದಲ್ಲಿ ಬಹಳಷ್ಟು ಯಾರು ಆ ಸಂಪರ್ಕದಲ್ಲಿದ್ದಾರಲ್ಲ, ಏನಪ್ಪ ಹಿಂಗಾಗ್ಬಿಡ್ತು ಅಂತ ಅದೇ ಒಂದು ತೊಂದರೆಯಲ್ಲಿ ಮನಸ್ಸನ್ನ ಕುಗ್ಗಿಸುವಷ್ಟು ಹಿಂಸೆ ಆಗ್ಬಿಡುತ್ತೆ. ಅದಕ್ಕೆ ನಾವು ಧ್ಯಾನ ಮಾರ್ಗವನ್ನು ಆಯ್ಕೆ ಮಾಡ್ಕೊಳ್ಳೋಣ. ಆಗ ಏನಾಗುತ್ತೆ, ಎಲ್ಲವನ್ನ ಸಹಿಸೋ ಶಕ್ತಿ ಬರುತ್ತೆ. ಈ ಋಣದ ಒಂದು ಮಹತ್ವ ಏನು ಅನ್ನೋದು ಗೊತ್ತಾಗುತ್ತೆ. ನಮ್ಮ ಹಿಂದಿನ ಜನ್ಮದ ರಹಸ್ಯ ಏನಿದೆಯಲ್ಲ, ಅದ್ರ ಮುಖಾಂತರನೇ ಈಗ ನಡೀತಾ ಇರ್ತೀವಿ ನಾವೆಲ್ಲ. ನಮ್ದು ಒಂದ್ ದಿನ ಋಣ ಮುಗಿದಾಗ ಅದು ಮತ್ತೆ ಈ ಯೂನಿವರ್ಸಲ್ಲಿ ಮತ್ತೊಂದು ಜನ್ಮಕ್ಕೆ ರೆಡಿ ಆಗುತ್ತೆ. ಈಗ ನೀವು ಈ ಜನ್ಮದಲ್ಲಿ ಏನ್ ಕೊಡ್ತೀರೋ ಅದ್ರದ್ದೇ ನೆಕ್ಸ್ಟ್ ಆಕ್ಟಿವೇಟ್ ಆಗಿರುತ್ತೆ. ಅಲ್ಲಿ ನೀವು ಯಾರಿಗಾದ್ರೂ ಹಿಂಸೆ ಕೊಟ್ರೆ ಅದು ನೆಕ್ಸ್ಟ್ ಜನ್ಮದಲ್ಲಿ ಅದೇ ಆಕ್ಟಿವೇಟ್ ಆಗಿರುತ್ತೆ. ಯಾರಿಗಾದ್ರೂ ಒಳ್ಳೇದ್ ಮಾಡಿದ್ರೆ ಅದೇ ಋಣವನ್ನು ತೀರ್ಸ್ಲಿಕ್ಕೆ ಮತ್ತೊಂದು ಜನ್ಮ ತಗೊಂಡ್ ಬರ್ಬೇಕಾಗುತ್ತೆ. ಇದಕ್ಕೆ ಋಣ ಅಂತ ಕರಿತೀವಿ. ಯಾರ್ದಾದ್ರೂ ಅತಿಯಾಗಿ ತೆಗೆದುಕೊಂಡಾಗ ಅದ್ರ ಋಣಮುಕ್ತರಾಗ್ಲಿಕ್ಕೆ ಮತ್ತೊಂದು ಜನ್ಮ ತೆಗೆದುಕೊಳ್ಳೋದಾಗುತ್ತೆ. ಹೀಗಾಗಿ ಈ ಒಂದು ಜನ್ಮದಲ್ಲಿ ಯಾಕೆ ಅವರು ಪುನೀತ್ ರಾಜ್ಕುಮಾರ್ ಅವರು ಋಣವನ್ನ ಮುಗಿತು ಅನ್ನೋದು ನಮಗೆ ಯಕ್ಷ ಪ್ರಶ್ನೆಯಾಗೇ ಉಳಿದಿದೆ. ಹಿಂಗಾಗಿ ಮುಂದಿನ ಜನ್ಮದಲ್ಲಿ ಮತ್ತೆ ಸಮಾಜಕ್ಕೆ ಬಂದು ಅವರ ಆದರ್ಶ ತತ್ವ ಇದೆಯಲ್ಲ, ಎಷ್ಟು ಆದರ್ಶ ತತ್ವಗಳನ್ನು ರೂಢಿಸ್ಕೊಂಡಿದ್ರಲ್ಲ, ಅವೆಲ್ಲ ಮತ್ತೆ ಜನಮನದಲ್ಲಿ ಸೇರ್ಲಿ, ಒಳ್ಳೇದಾಗ್ಲಿ, ಭೂಮಂಡಲಕ್ಕಿಂತ ಮಹಾನ್ ವ್ಯಕ್ತಿಗಳು ಬರಲಿ ಅಂತ ಹೇಳ್ತಾ ಆ ಕೇಳಿರೋ ಆ ಶಿಷ್ಯನಿಗೆ ಇದ್ರ ಮೂಲಕ ಉತ್ತರ ಕೊಡ್ತಾ ಇದ್ದೀನಿ. ಧನ್ಯವಾದಗಳು.